ದಂಡಿನ ಮಾರಿಯಮ್ಮ ದೇವಾಲಯ, ಚಿಕ್ಕಪೇಟೆ, ಮಡಿಕೇರಿ. ಇದರ 94ನೇ ವರ್ಷದ ಅದ್ದೂರಿಯ ದಸರಾ ಮಹೋತ್ಸವಕ್ಕೆ ನಾಡಿನ ಸಮಸ್ತ ಜನತೆಗೆ ಶ್ರೀ ದಂಡಿನ ಮಾರಿಯಮ್ಮ ದೇವಾಲಯ ಸಮಿತಿಯ ವತಿಯಿಂದ ಸ್ವಾಗತ, ಸುಸ್ವಾಗತ. ಅವತಾರವಾದ ಕೌಶಿಕಿ ದೇವಿಯಿಂದ ಧೂಮ್ರಲೋಚನನ ಸಂಹಾರ ಎಂಬ ಕಥಾಭಾಗವನ್ನು ಶ್ರೀದೇವಿ ಮಹಾತ್ಮೆ ಎಂಬ ಗ್ರಂಥದ 11ನೇ ಅಧ್ಯಾಯದಿಂದ ಆಯ್ದುಕೊಳ್ಳಲಾಗಿದೆ. 3 ಲೋಕಕ್ಕೂ ಅತಿ ಸುಂದರಿಯೂ ರೂಪವತಿಯೂ ಆದ ಶ್ರೀದೇವಿಯನ್ನು ಹಿಮಾಲಯದಲ್ಲಿ ಸುಗ್ರೀವನು ಕಾಣುತ್ತಾನೆ. ರಾಕ್ಷಸ ಪ್ರಭುವಾದ ಶುಂಭನಿಗೆ ವಿವಾಹವಾಗಲು ಈಕೆಯೇ ಸರಿಯಾದ ಜೋಡಿ ಎಂದು ತೀರ್ಮಾನಿಸಿ ಆಕೆಯನ್ನು ವಿವಾಹವಾಗುವಂತೆ ಶುಂಭನನ್ನು ಪೀಡಿಸುತ್ತಾನೆ. ಆಗ ಶುಂಭನು ತನ್ನ ಸೇನಾಧಿಪತಿಯಾದ ಧೂಮ್ರಲೋಚನನನ್ನು ಕರೆಸಿ ಶ್ರೀದೇವಿಯನ್ನು ತನ್ನ ಪಟ್ಟದ ರಾಣಿಯನ್ನಾಗಿ ಮಾಡುವುದಾಗಿ ತಿಳಿಸಿ ಕರೆತರಲು ಆಜ್ಞಾಪಿಸುತ್ತಾನೆ. ಮಾಯಾವಿಯಾದ ಧೂಮ್ರಲೋಚನನು ಶ್ರೀದೇವಿಯ ಬಳಿ ಬಂದು ತನ್ನ ಪ್ರಭುಗಳಾದ ಶುಂಭನನ್ನು ವರಿಸಲು ತಿಳಿಸಿದಾಗ ದೇವಿಯು ಇದನ್ನು ತಿರಸ್ಕರಿಸಲು ಆಗ ಧೂಮ್ರಲೋಚನನು ದೇವಿಯನ್ನು ಬಲವಂತವಾಗಿ ಹಿಡಿದು ಎಳೆಯಲು ಮುಂದಾದಾಗ ಶ್ರೀದೇವಿಯು ಕೋಪಗೊಂಡು ಉಗ್ರ ರೂಪಳಾಗಿ ಧೂಮ್ರಲೋಚನನನ್ನು ಸಂಹಾರ ಮಾಡುವ ದೃಶ್ಯಾವಳಿಯನ್ನು ಚಲನವಲನಗಳ ಮೂಲಕ ಈ ಮಂಟಪದಲ್ಲಿ ಪ್ರದರ್ಶಿಸಲಾಗುತ್ತಿದೆ. ಶುಂಭರೇ, ನಿಮ್ಮ ಘೋರ ತಪಸ್ಸಿಗೆ ನಾನು ಪ್ರಸನ್ನನಾದ. ನಿಮಗೇನು ಬರಬೇಕು ಹೇಳಿ. ಸೃಷ್ಟಿಕರ್ತ ಬ್ರಹ್ಮದೇವ, ನಿಮ್ಮ ದಿವ್ಯ ದರ್ಶನದಿಂದ ನಮ್ಮ ಜನ್ಮ ಸಾರ್ಥಕವಾಯಿತು. ನಿಮ್ಮನ್ನು ಕುರಿತು ಅಖಂಡ ತಪಸ್ಸನ್ನು ಮಾಡಿದ ನಮಗೆ ಮರಣವೇ ಬಾರದಂತೆ ವರವನ್ನು ಕರುಣಿಸು ತಂದೆ, ಕರುಣಿಸು. ದಾನವದ್ವಯರೇ, ಜನನ ಮತ್ತು ಮರಣ ವಿಧಿಯ ನಿಯಮ. ಹುಟ್ಟಿದ ಪ್ರತಿಯೊಂದು ಜೀವಿಯು ಸಾಯಲೇಬೇಕು. ಆದ್ದರಿಂದ ಅಮರತ್ವದ ವರವನ್ನು ಬಿಟ್ಟು ಬೇರೇನಾದರೂ ಕೇಳಿ. ವಿಧಾತ, ಹಾಗಾದರೆ ನಮಗೆ ದೇವದಾನವರಿಂದಲೂ ಯಕ್ಷ ಗಂಧರ್ವ ಕಿನ್ನರ ಕಿಂಪುರುಷರಿಂದಲೂ ತ್ರಿಮೂರ್ತಿಗಳಿಂದಲೂ ಅಷ್ಟೇ ಏಕೆ ಯಾವ ಪುರುಷರಿಂದಲೂ ನಮಗೆ ಮರಣವೇ ಬಾರದಂತೆ ವರವನ್ನು ಅನುಗ್ರಹಿಸು ದೇವಾ, ಅನುಗ್ರಹಿಸು. ನಿಮ್ಮ ಇಚ್ಛೆಯಂತೆಯೇ ಆಗಲಿ. ತಥಾಸ್ತು. ಸಹೋದರ ನಿಶುಂಭ, ಆ ಚತುರ್ಮುಖನನ್ನೇ ಮೆಚ್ಚಿಸಿ ವರ ಪಡೆದ ನಾವೇ ಇನ್ನು ಈ ಚತುರ್ದಶ ಭುವನಗಳಿಗೆ ಅಧಿಪತಿಗಳು. ನಮ್ಮನ್ನು ಜಯಿಸುವವರು ಈ ಜಗತ್ತಿನಲ್ಲೇ ಯಾರೂ ಇಲ್ಲ, ಯಾರೂ ಇಲ್ಲ. ಹರಿಹ
ನಮ್ಮ ಆರ್ಭಟಕ್ಕೆ ಗಡಗಡನೆ ನಡುಗುವರು. ಇನ್ನು ನಮಗೆ ಯಾರಿಂದಲೂ ಮರಣ ಭಯವಿಲ್ಲ. ಹೌದು ಅಗ್ರಜ, ಇನ್ನು ನಮ್ಮಿಬ್ಬರನ್ನು ಜಯಿಸಲು ಈ ಜಗತ್ತಿನಲ್ಲಿ ಯಾರಿಗೂ ಸಾಧ್ಯವಿಲ್ಲ. ತಾನು ದೈತ್ಯರಾದ ಶುಂಭ ನಿಶುಂಭರಿಗೆ ನಿಮ್ಮ ಸಹಚರ ಸುಗ್ರೀವನ ಪ್ರಣಾಮಗಳು. ಬಾ ಸುಗ್ರೀವ ಬಾ. ಬ್ರಹ್ಮದೇವನಿಂದ ವರ ಪಡೆದು ಅಜರಾಮರರಾಗಿರುವ ನಮ್ಮ ವೈಭವವನ್ನು ನೋಡು. ಪ್ರಭುಗಳೇ, ನಿಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ಸರಿಸಾಟಿಯಾದವರು ಯಾರೂ ಇಲ್ಲ. ಬ್ರಹ್ಮದೇವನಿಂದ ವರ ಪಡೆದಿರುವ ನಿಮಗೆ ಮತ್ತೊಂದು ಶುಭ ಸುದ್ದಿಯೊಂದಿಗೆ ನಾನು ಬಂದಿರುವೆ. ಏನದು ಸುಗ್ರೀವ? ಆ ಶುಭ ಸುದ್ದಿಯನ್ನು ಕೇಳಲು ನಮ್ಮ ಕರ್ಣಗಳು ಕಾತುರವಾಗಿವೆ. ಹೇಳು. ಪ್ರಭುಗಳೇ, ಕೈಲಾಸದಲ್ಲಿ ಅತಿಶಯ ರೂಪವತಿಯಾಗಿರುವ ಅದ್ಭುತ ಕನ್ಯೆಯೊಬ್ಬಳನ್ನು ಕಂಡೆ. ನಿಮ್ಮ ಶೌರ್ಯಕ್ಕೆ ಸಾಹಸಕ್ಕೆ ಸೂಕ್ತವಾದ ಪಟ್ಟ ಧರಿಸಿ ಅವಳೇ ಎಂದು ನನಗನಿಸುತ್ತಿದೆ ಪ್ರಭುಗಳೇ, ನನಗನಿಸುತ್ತಿದೆ. ಹೌದೇ ಸುಗ್ರೀವ? ನಿನ್ನ ವರ್ಣನೆಯಿಂದ ಆ ತ್ರಿಲೋಕ ಸುಂದರಿಯನ್ನು ವರಿಸುವ ಬಯಕೆಯುಂಟಾಗಿದೆ. ಆಕೆಯನ್ನು ಕಾಣುವ ಹಂಬಲ ಕ್ಷಣ ಕ್ಷಣಕ್ಕೂ ಹೆಚ್ಚಾಗುತ್ತಿದೆ. ಈಗಲೇ ಅವಳನ್ನು ಇಲ್ಲಿಗೆ ಕರೆಸುವೆ. ಸೇನಾಧಿಪತಿ ಧೂಮ್ರಲೋಚನ! ದಾನವ ಕುಲ ತಿಲಕನಾದ ಶುಂಭಾಸುರನಿಗೆ ಪ್ರಣಾಮಗಳು. ಹೇಳಿ ಪ್ರಭುಗಳೇ, ನನ್ನಿಂದೇನಾಗಬೇಕು ಹೇಳಿ. ನಿಮ್ಮ ಆಜ್ಞೆಯನ್ನು ಪಾಲಿಸಲು ಸಿದ್ಧನಾಗಿಯೇ ಬಂದಿದ್ದೇನೆ. ಹೇಳಿ. ದೈತ್ಯ ಸಾಮ್ರಾಜ್ಯದ ಮಹಾಪರಾಕ್ರಮಿ ಸೇನಾಧಿಪತಿ ಧೂಮ್ರಲೋಚನ, ಸುಗ್ರೀವನು ತಿಳಿಸಿದಂತೆ ಕೈಲಾಸದ ಕದಂಬವನದಲ್ಲಿ ತ್ರಿಲೋಕ ಸುಂದರಿಯಾದ ಕನ್ಯೆಯೊಬ್ಬಳಿದ್ದಾಳಂತೆ. ಈ ಕ್ಷಣವೇ ಆಕೆಯನ್ನು ನನ್ನೆದುರು ಹಾಜರುಪಡಿಸುವ ಅತ್ಯುನ್ನತ ಜವಾಬ್ದಾರಿಯನ್ನು ನಿನಗೆ ವಹಿಸುತ್ತಿದ್ದೇನೆ. ಬರಲು ಒಪ್ಪಿದರೆ ಕರೆದುತಾ, ಒಪ್ಪದಿದ್ದರೆ ಅವಳ ಮುಂದೆಲೆ ಹಿಡಿದು ಧರನೆ ಎಳೆದುತಾ ಹೋಗು. ಹಾಗೆಯೇ ಆಗಲಿ ಶುಂಭಾಸುರ. ಆ ನಾರಿ ಇನ್ನು ನಿಮ್ಮವಳು. ಇದೋ ಇದೋ ಈಗಲೇ ಹೊರಟೆ. ಇದೇನಿದು? ಕೈಲಾಸವೇ ಕಂಪಿಸುತ್ತಿದೆಯಲ್ಲ? ಭಯಪಡಬೇಡ ಸುಂದರಿ, ಭಯಪಡಬೇಡ. ಶುಂಭ ನಿಶುಂಭರ ಸೇನಾಧಿಪತಿಯಾದ ಧೂಮ್ರಲೋಚನ ನಾನು. ಸುಂದರಿ, ನಿನ್ನಂತಹ ಸೌಂದರ್ಯವತಿಯನ್ನು ನಾನು
ನಾನು ಎಲ್ಲಿಯೂ ನೋಡಿಲ್ಲ. ಛೇ ಹೆಣ್ಣೆ, ಈ ನಿರ್ಜನ ಸುಖಭೋಗರಹಿತ ಕೈಲಾಸದಲ್ಲಿ ನಿನ್ನ ಸೌಂದರ್ಯವನ್ನು ವ್ಯರ್ಥವಾಗಿ ಕಳೆಯಬೇಡ. ಇನ್ನು ಚಿಂತೆ ಬಿಡು. ನಿನ್ನನ್ನು ವರಿಸಲು ಅಸುರೇಶ್ವರರಾದ ಶುಂಭಾಸುರನು ಮನಸ್ಸು ಮಾಡಿದ್ದಾರೆ. ನನ್ನೊಂದಿಗೆ ಬಾ, ನನ್ನೊಂದಿಗೆ ಬಾ. ದಾನವ ಲೋಕಕ್ಕೆ ರಾಣಿಯಾಗುವೆ. ಧೂಮ್ರಲೋಚನ, ಸಾಕು ಮಾಡು ನಿನ್ನ ಪ್ರಲಾಪವನ್ನು. ಏನು, ನಿನ್ನ ಪ್ರಭುಗಳಾದ ಶುಂಭನಿಗೆ ನನ್ನನ್ನು ವಿವಾಹವಾಗಬೇಕೆ? ಮೊದಲು ಆ ನಿನ್ನ ಶುಂಭ ನನ್ನನ್ನು ಯುದ್ಧದಲ್ಲಿ ಜಯಿಸಲಿ, ನಂತರ ಮುಂದಿನ ಮಾತು. ಎಲೈ ದುರಹಂಕಾರದ ದುರ್ಮತಿ ಹೆಣ್ಣೆ, ತ್ರಿಲೋಕಾಧಿಪತಿಯಾದ ನನ್ನ ಪ್ರಭು ಶುಂಭಾಸುರ ತೃಣ ಸಮಾನಳಾದ ನಿನ್ನೊಂದಿಗೆ ಯುದ್ಧ ಮಾಡುವುದೇ? ಇನ್ನು ಸಂಯಮದಿಂದಿರಲು ಸಾಧ್ಯವಿಲ್ಲ. ಈಗಲೇ ನಿನ್ನ ಮುಂದಲೇ ಹಿಡಿದು ಎಳೆದೊಯ್ಯುವೆ. ಬಾ, ಬಾ. ಎಲ್ಲಿ ಅದೃಶ್ಯಳಾದೆ? ನನ್ನ ಆರ್ಭಟಕ್ಕೆ ಹೆದರಿ ಎಲ್ಲಿ ಅವಿತಿರುವೆ? ಸಾಮಾನ್ಯ ಹೆಣ್ಣೆಂದುಕೊಂಡೆ, ಆದರೆ ನೀನು ಅಸಾಮಾನ್ಯಳೇ ಸರಿ. ಈ ರೂಪದಲ್ಲಿ ನೀನು ಬಲು ಸುಂದರವಾಗಿಯೇ ಕಾಣುತ್ತಿರುವೆ. ಮದಾಂಧ, ನಿಲ್ಲಿಸು, ನಿಲ್ಲಿಸು ನಿನ್ನ ದುರಹಂಕಾರದ ಮಾತುಗಳನ್ನು. ಅತಿರಥ ಮಹಾರಥರಾದ ಅಸುರ ದೈತ್ಯರನ್ನ ಅಂತ್ಯಗೊಳಿಸಿದ ಈ ಆದಿಶಕ್ತಿಯ ಎದುರು ನಿನ್ನ ಪ್ರತಾಪವೇ? ಏಯ್ ಧೂಮ್ರಲೋಚನ, ಅಲ್ಪತನದಿಂದ ಅಂಧನಾಗಿರುವ ನಿನ್ನ ಆಯುಷ್ಯ ಕ್ಷೀಣಿಸುತ್ತಿದೆ. ಎಲ್ಲ ನೀಚನಾರಿ, ನೀನು ನನ್ನ ಆಯುಷ್ಯ ಮುಗಿಯಿತೆ. ನನ್ನ ಶಕ್ತಿಯ ಅರಿವಿಲ್ಲದೆ ಆರ್ಭಟಿಸುತ್ತಿರುವೆಯ? ಶುಂಭ ನಿಶುಂಭರ ಸೇನಾಧಿಪತಿ ಎಂದು ಮಾತ್ರ ನೀನು ನನ್ನ ಶಕ್ತಿಯನ್ನು ಶಂಕಿಸಬೇಡ. ನಾನು ಹೆಜ್ಜೆ ಇಟ್ಟರೆ ಬ್ರಹ್ಮಾಂಡವೇ ಅಲ್ಲೋಲ ಕಲ್ಲೋಲವಾಗುವುದು. ನಾನು ದೃಷ್ಟಿ ಇಟ್ಟರೆ ಆ ಸೂರ್ಯ ಚಂದ್ರರೇ ಛಿದ್ರಗೊಳ್ಳುವರು. ನನ್ನ ಪರಾಕ್ರಮವನ್ನು ನೋಡಿ ಆ ತ್ರಿಮೂರ್ತಿಗಳೇ ಗಡಗಡನೆ ನಡುಗುತ್ತಿರುವಾಗ ಸಾಮಾನ್ಯ ಒಬ್ಬಳು ಹೆಣ್ಣಾದ ನೀನು ನನ್ನನ್ನು ಸಂಹರಿಸುವೆಯಾ? ಈ ಧೂಮ್ರಲೋಚನ ಸಿಡಿದೆದ್ದು ನಿಂತರೆ ಸ್ಮಶಾನವಾಗುವುದು ನಿನ್ನ ಈ ಕೈಲಾಸ. ಇದೋ ಇದೋ ನೋಡು ನನ್ನ ಈ ಭಯಾನಕ ರೂಪವನ್ನು. ಏನು ಹೆಣ್ಣೆ, ನನ್ನ ಈ ಬೀಭತ್ಸ ರೂಪವನ್ನು ನೋಡಿ ಭಯವಾಗುತ್ತಿದೆಯೇ? ಏನು ಭಯವೇ? ಭಯವೇ? ಎಲ್ಲವೋ ಮೂಢ, ನಿನ್ನಂತೆ ಅಬ್ಬರಿಸಿ ಬೊಬ್ಬಿರಿದ ಅರುಣಾಸುರನನ್ನು ಅಂತ್ಯಗೊಳಿಸಿದ ಭ್ರಮರಾಂಬಿಕೆಯು ನಾನೇ. ಮದವೇರಿ ಮೆರೆದ ಮಹಿಷಾಸುರನನ್ನು
ಅವತರಿಸಿದರೂ ನಿನ್ನಿಂದ ನನ್ನನ್ನು ಸಂಹರಿಸಲು ಸಾಧ್ಯವಾಗುತ್ತಿಲ್ಲವೇ? ಸೋದಯ ಸೋದಯ. ಏಯ್ ಧೂಮ್ರಲೋಚನ, ಸಾಕು ನಿಲ್ಲಿಸು ನಿನ್ನ ವ್ಯರ್ಥಾಲಾಪವನ್ನು. ನಿನ್ನನ್ನು ಸಂಹರಿಸುವುದು ನನಗೆ ಅರೆಕ್ಷಣದ ಕೆಲಸ, ಆದರೆ ನಾನು ನಿನ್ನನ್ನು ಸಂಹರಿಸಲಾರೆ. ನಿನ್ನ ಅಂತ್ಯ ನನ್ನ ಕೋಶದಿಂದ ಆವಿರ್ಭವಿಸಿದ ಕೌಶಿಕೆಯಿಂದ ಎನ್ನುವುದು ವಿಧಿಲಿಖಿತ. ದುರ್ಬಲ ಹೆಣ್ಣೆ, ಆದಿಶಕ್ತಿಯಾಗಿ ಅವತರಿಸಿರುವ ನಿನ್ನಿಂದಲೇ ನನ್ನನ್ನು ಸಂಹರಿಸಲಾಗುತ್ತಿಲ್ಲ ಎಂದ ಮೇಲೆ ಯಾರವಳು? ಆ ನಿನ್ನ ಕೌಶಿಕೆ, ಅವಳು ನನ್ನ ಕಾಲ್ ಕಸಕ್ಕೆ ಸಮ. ಎಲ್ಲಿರುವಳು? ಬರಹೇಳುವವಳನ್ನು ನಿನ್ನೆದುರೇ ಅವಳನ್ನು ಸಿಗಿದು ಹಾಕುವೆನು. ಎಲ್ಲವೋ ಧೂಮ್ರಲೋಚನ, ದುರ್ಗೆಯನ್ನು ಕೆಣಕಿ ಉಳಿದವರುಂಟೆ, ಅಂಥವರಿಗೆ ದುರ್ಗತಿಯೇ ಗತಿ. ಹೆಣ್ಣನ್ನು ಹೀನವಾಗಿ ಕಾಣುವ ನಿನ್ನ ಜೀವ ಜ್ಯೋತಿಯನ್ನು ನಂದಿಸಲು ನಿನ್ನೆಡೆಗೆ ನುಗ್ಗಿ ಬರುತ್ತಿರುವ ಆ ಶ್ವೇತಾಂಬರಿಯ ಶಕ್ತಿಯನ್ನು ಸಹಿಸುವೆಯಾ ನೀನು? ದೇವಿ ಕೌಶಿಕೆ, ಕೌಶಿಕೆ. ಕೌಶಿಕೆಯು ಧೂಮ್ರಲೋಚನನನ್ನು ಸಂಹರಿಸಿದಳು. ಕಾಲಕ್ರಮದಲ್ಲಿ ಶುಂಭ ನಿಶುಂಭರು ಆದಿಶಕ್ತಿಯಿಂದ ಹತರಾದರು. ಆದಿಶಕ್ತಿಯ ಕಾಯದಿಂದ ಜನಿಸಿದ್ದರಿಂದ ಕೌಶಿಕೆಗೆ ಮಾತಂಗಿ ಎಂಬ ನಾಮವೂ ಪ್ರಾಪ್ತವಾಯಿತು. ಬನ್ನಿ ಭಕ್ತಾದಿಗಳೇ, ಸಜ್ಜನರನ್ನು ರಕ್ಷಿಸಿ ದುರ್ಜನರನ್ನು ಶಿಕ್ಷಿಸಿ ನಂಬಿ ಬರುವ ಭಕ್ತರನ್ನು ಸಲಹುವ ಆ ಕೌಶಿಕೆಯ ದಿವ್ಯ ದರ್ಶನವನ್ನು ಪಡೆದು ಪುನೀತರಾಗೋಣ.